ಎಷ್ಟು ಧೈರ್ಯ ಅಲ್ಲ ನಿನಗೆ? ಇನ್ನೆಷ್ಟು ಧೈರ್ಯ ಇರಬೇಕು? ನಾನು ಮದುವೆ ಆಗೋ ಹುಡುಗಿನ ಕರ್ಕೊಂಡೋಗಿ ಮದುವೆ ಆಗಿ ಬಂದಿದೆಯಲ್ಲ, ನನ್ನ ಮಗನೇ ನಿನ್ಗೆ ಐದಾವ್ ತಡಿಯಲ್ಲ. ಸರಿ ಮಾಡ್ತೀನಿ ನೋಡೋಣ ಕಣ, ಅದು ಹೆಂಗೆ ಚೆನ್ನಾಗಿರ್ತೀಯ ನಾನು ನೋಡ್ತೀನಿ. ಏಯ್ ನೋಡು, ಸರಿಯಾಗಿ ಮಾಡಲಿಲ್ಲ ಅಂದರೆ ಕೇಳಲ್ಲ ನಿನಗೆ. ಅದೇ ಬಾರಪ್ಪ ಇಲ್ಲಿ ಬಾರ, ಆಮೇಲೆ ಅದೇನು ಮಾಡ್ಬೇಕು ಅದು ಮಾಡೋಣ ಬಾಯಿಲ್ಲ ಅಂತ ನನ್ನ ಮಕ್ಕಳಿಗೆಲ್ಲ ಸರಿಯಾಗಿ ಮಾಡಿ ತೋರಿಸ್ಬೇಕು. ಬಾರಪ್ಪ ಬಾರ ಇಲ್ಲಿ, ಬಾರಪ್ಪ ಇಲ್ಲಿ ಸುಮ್ಮನೆ ಬಾರ. ಬಾಯಿಲಿ ಕಂಪ್ಲೇಂಟ್ ಕೊಡೋಣ, ಬಾಯಿಲಿ ಕರ್ಕೊಂಡೋಗಿ ಸುಮ್ಮನೆ ಕಂಪ್ಲೇಂಟ್ ಕೊಟ್ರೇನೆ ಮತ್ತೆ ಇದು ನೆಟ್ಕಾಗೋದು. ಓಹ್ ಏನು ಬಿಟ್ಟು ಸಿಕ್ಕಿ ಅವ್ನು ಕರ್ಕೊಂಡೋಗಿ ಮದುವೆ ಮಾಡ್ಕೊಂಬಂದ್ಬಿಟ್ರೆ ನೋಡಿ ಎಂಥ ಕೆಲಸ ಮಾಡೋದಿಲ್ಲ ನಮಗೆ. ಇಂಥವೇ ಮಾಡೋದಿವಳು. ನಾವು ಇದಕ್ಕೆ ಕರ್ಕೊಂಬಂದಿದ್ವಿ. ಬಾರಲ್ಲ ಬಾರ ಪಾಪ, ಕಂಪ್ಲೇಂಟ್ ಕೊಡೋಣ ಬಾರ, ಹೋಗಿ ಹೋಗೋಣ ನಡಿಯಮ್ಮ ಹೋಗೋಣ. ಅಲ್ಲ ಅವ್ನಿಗೆ ಎಷ್ಟು ಧೈರ್ಯ ಇರ್ಬೇಕು ಅಂತ ಮದುವೆ ಮಾಡ್ಕೊಂಡು ಕರ್ಕೊಂಬಂದವನಲ್ಲ. ನೀನು ಏನು ಮಾಡ್ತೀಯ ಅಂತ ಕೇಳ್ತಾನಲ್ಲ ನನ್ನ. ನಡಿಯಮ್ಮ ಕಂಪ್ಲೇಂಟ್ ಕೊಡೋಣ. ನಾವು ಕರ್ಕೊಂಬಂದು ಮದುವೆ ಮಾಡ್ಕೊಂಬಕ್ಕೆ ಕರ್ಕೊಂಬಂದಿನ ಹುಡುಗಿನ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಕರ್ಕೊಂಡು ಹೋಗ್ಯವನೆ ಅಂತೇಳಿ ನಡಿಲ್ ಹೋಗೋಣ, ಕಂಪ್ಲೇಂಟ್ ಕೊಡೋಣ, ನಡಿಲ್ ಹೋಗೋಣ. ಮತ್ತೆ ಕಂಪ್ಲೇಂಟ್ ಕೊಡ್ಬೇಕು ಪಾಪ. ಕಂಪ್ಲೇಂಟ್ ಕೊಟ್ರೇನೆ ಇದು ನೆಟ್ಕಾಗೋದು. ನೋಡಿ ಇವಳು ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತೆ ಅಂತಳಾಗಿ ಹೇಳಿ ಇವಳು. ಏನೋ ತಿಳಿಯಲ್ಲ, ಇಂಥವೆಲ್ಲ ಮಾಡಲ್ಲ ಅಮ್ಮಂಗಿದ್ದಾಳು. ನೋಡಿ ಹೆಂಗೆ ಮಾಡ ಹೇಳಿ. ಹೊಟ್ಟೆ ಹುರಿದೋಗುತ್ತೆ ನಿನ್ನ ನೋಡಿದ್ರೆ. ನಮಗೆ ಅಷ್ಟೊಂದು ಹೊಟ್ಟೆ ಉರಿತೈತೆ. ಇಂಥವೇ ಮಾಡೋದಿವಳು. ಇಂಥ ಮಾಡೋಕ್ಕೆ ರಪ್ಪ ಕರ್ಕೊಂಬಂದು ಬಿಟ್ನಲ್ಲ, ಅವಾಗ ಇಂಥದ್ದು ಮಾಡ್ತೀನಿ ಅಂತ ಅವಾಗಲೇ ಹೇಳೋಣ. ಎಲ್ಲ ಖರ್ಚು ಮಾಡಿಸ್ಕೊಂಡು ಇವಾಗ ಇದು ಮಾಡಿ ಅವಳೆ ಮದುವೆ ಅಂತೇಳಿ ಒಂದು ದುಡ್ಡು ಖರ್ಚು ಮಾಡಿದ್ವಿ. ಯಾಕೆ ಕೊಡ್ತಾರ ಖರ್ಚಲ್ಲನ? ಓಹ್ ತಡಿ, ಅದು ಹೆಂಗೆ ನೀನು ಇಲ್ಲೇ ಭಾಳ ಮಾಡ್ತೀಯ ನೋಡ್ತೀನಿ ನಾನು. ಓಹೋ ಇಲ್ಲಿ ಖುಷಿಯಾಗಿರೇ ನೋಡೋಣ. ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನೋಡೆ ನಿನ್ನ ಹೇಳ್ತೀನಿ. ಅವಳು ಇಲ್ಲಿ ಇರಲಿ ನೋಡೋಣ, ಇನ್ನೊಂದು ದಿನ ಇಲ್ಲಿ ಇರಲಿ ನೋಡೋಣ. ಅವಳು ಅವ್ನು ಮದುವೆ ಆಗಿ ನನ್ನ ಕಣ್ಣೆದ್ರಿಗೆ ಅವ್ನು ಏನಿಲ್ಲ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನನ್ನ ಮಕ್ಳಿಗೆ ಏನು ಮಾಡ್ಬೇಕಂತ ಮಾಡ್ಬಿಡ್ತೀನಿ ನಾನು. ಅಲ್ಲ ಊರೆಲ್ಲ ಮಾತಾಡ್ತಿದ್ದು ನಿಜ ಕಣಮ್ಮ. ನೋಡು ಊರ ಒಂದು ಸುಸಾಗಿ ಗೊತ್ತಾದ್ರೆ ಸಾಕು, ಎಲ್ಲಾನ ಒಂದು ಈಟ್ ಕಲೆಕ್ಷನ್ ಕೊಟ್ಟಿದ್ದೀವಿ ಅಂದರೆ ನೀನು ಅದು ಕರೆಂಟ್ ಇದ್ದಂಗೆ ಎಂಬುದು ಗೊತ್ತು. ಎಲ್ಲಿ ಬೇಕಾದ್ರೂ ಹೋಗುತ್ತೆ ಕರೆಂಟ್ ಕಲೆಕ್ಷನ್ ಎಂಬುದು. ಊರಾಗೆ ಒಬ್ರಿಗೆ ಕಲೆಕ್ಷನ್ ಕೊಟ್ಟರೆ ಸಾಕು. ಇಡೀ ಊರೇನೇ ಸುತ್ತಾರ್ದು ಬಿಡುತ್ತೆ ಎಂಬುದು ಇದಕ್ಕೆ. ಮತ್ತೆ ಎಲ್ಲ ಆಲೆ ಗುಸು ಪಿಸಿ ಆಲೆ ಸೇವಂತಿ ಕರ್ಕೊಂಡು ಹೇಳಂತೆ, ಮದುವೆ ಹೊಡ್ಕೆ ಒತ್ತಾಳಂತಿ ಅಂತ ಯೋಚನೆ ಮಾತಾಡಮ್ಮ. ನೋಡಿ ಇಂಥ ಕೆಲಸ ಮಾಡೋಕೆ ಇವಳೇಬೇಕೆ? ಎಷ್ಟು ಹೊಟ್ಟೆ ಉರ್ದು ಹೋಗ್ತೈತೆ ಗೊತ್ತೇ ಇವತ್ತು ನೋಡಿರಿ ನನಗೆ. ಬಾರಲ್ಲ ಹೋಗೋಣ ಕಂಪ್ಲೇಂಟ್ ಕೊಡೋಣ. ಬಾರಲ್ಲ ಕರ್ಕೊಂಬಂದು ನಮ್ಮ ಮನೆಗೆ ಕರ್ಕೊಂಬಂದಿರೋ ಹುಡುಗಿನ ನನ್ನ ತಮ್ಮನ ಮಗಳನ್ನ ಕರ್ಕೊಂಡೋಗಿ ಇವಳು ಹಿಂಗೆ ಮಾಡ್ಯವಳೆ ಅಂತ ಬಾ ಇಲ್ಲಿ ಇಲ್ಲದೆಲ್ಲ ಹೇಳ್ಕೊಟ್ಟು ಹಿಂಗೆ ಮಾಡ್ಯವಳೆ ಅಂತ ನಾವು ಕಂಪ್ಲೇಂಟ್ ಕೊಡೋಣ. ಬಾ ಇಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕಾಣಲ್ಲ ಇದು ಸರಿ ಹೋಗೋದು. ಹೊಟ್ಟೆ ಉರ್ದು ಹೋಗ್ತೈತೆ. ನಮ್ಗೆ ಹೊಟ್ಟೆ ಉರ್ದು ಹೋಗೋದು ಅವಳಿಗಲ್ಲ. ಅವಳಿಗೇನು ನೆಟ್ಟಗೆ ನೇರಕ್ಕೆ ಇರೋತ್ತಾಗ ಹೋಗ್ತಾಳೆ. ನಮ್ಗೆ ಎಷ್ಟು ಹೊಟ್ಟೆ ಉರ್ದು ಹೋಗ್ತೈತೆ. ಎಲ್ಲ ದುಡ್ಡು ಖರ್ಚು ಮಾಡಿದ್ಲಲ್ಲ, ಯಾರು ಕೊಡ್ತಾರೆ? ಅವ್ರ ಅಪ್ಪಗೆ ಫೋನ್ ಮಾಡಿ ಹೇಳ್ತೀನಿ ತಂದು ಕೊಡಲಿ. ನಾನು ಏನು ಮಾಡೋಣಕ್ಕ, ನನ್ನ ಮದುವೆ ಜವಾಬ್ದಾರಿ ಅಂತ ನಿಮಗೆ ಒಪ್ಸಿದ್ದೀನಿ. ನಾನು ಏನು ಮಾಡೋಣ ಅಂತಾನಲ್ಲ ಅವ್ನು ಏನು ಮಾಡ್ತಾನೆ ಹೇಳು? ಇವಳಿಗೆ ಅರಿವಿಲ್ವೇ? ನಮ್ಮ ಅಪ್ಪ ಎಷ್ಟು ಕಷ್ಟಪಡ್ತಾನಲ್ಲ ನೋಡಿ ಕರ್ಕೊಂಬಂದು. ನಮ್ಮ ಅಮ್ಮಗೆ ಮಾತ್ರ ಅದು ತಾಮಕ್ಕೆ ಮೆಡಿಸನ್ ದುಡ್ಡಿಲ್ವಲ್ಲ, ಅದಕ್ಕಾಗಿ ಕರ್ಕೊಂಬಂದವ್ರೆ ಅಂಬೋದೊಂದು ಈಟನ ಮನಸ್ಸಿನಾಗ ಇಲ್ವಲ್ಲ. ಎಷ್ಟು ಇಂಥವೆಲ್ಲ ಮಾಡಿದ್ರೆ ಅಲ್ಲ ಇವಳಿಗೆ ಏನು ಅನ್ಬೇಕು ಅಂತ. ಥೂ ಹಾಳಾಗಿ ಹೋಗ್ತೀಯ, ಹೋಗಿ ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತೀಯ. ಇಲ್ಲ ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ಲಿಲ್ಲ ನೀನು. ನೋಡು ನನ್ನ ಹೆಸರು ಸುನಂದಿ ಅಂತ ಕರಿಬೇಡ. ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತೀಯ ಕಣೆ. ಒಂದು ಮದುವೆ ಆಗೋದು ಹೆಂಗೆ ಖುಷಿಯಾಗಿರ್ತೀಯ ನೋಡ್ತೀನಿ, ಅದು ಹೆಂಗೆ ಚೆನ್ನಾಗಿರ್ತೀಯ ನೋಡ್ತೀನಿ. ಹಾಳಾಗಿ ಹೋಗ್ತೀಯ ಕಣೆ ನೀನು. ನೋಡಿ ಇನ್ನು ನಿನ್ಕೊಂಡು ನೋಡ್ಕೊಂಡು ಒಬ್ಬೊಬ್ಬ ಆರ್ತಿ ಬೆಳಗೋದು ಏನು ಕೇಳ್ತೀಯಾ? ಒಟ್ಟೂರ್ತೈತೆ ಕಣೆ. ನಡಿಯಲ್ಲ ಹೋಗೋಣ ಕಂಪ್ಲೇಂಟ್ ಕೊಡೋಣ, ನಡಿಯಲ್ಲ. ಮತ್ತೆ ಸುಮ್ಮನಿರ್ರಿ. ಹೆಂಗೆ ಸುಮ್ಮನಿರ್ತಾರೆ ಸಣ್ಣಿಗಜ್ಜಿ? ಅದು ಹೆಂಗೆ ಸುಮ್ಮನಿರ್ತಾರೆ? ಅಲ್ಲ ಅವ್ಳು ಮಾಡಿರೋದು ಎಂಥ ಕೆಲಸ ನೋಡಿ. ನಾವು ಕರ್ಕೊಂಬಂದು ಇಲ್ಲಿ ಸಾಕೊಂಡಿರೋದು ಹೋಗಿ ಅವನು ಮದುವೆ ಆಗ್ಯವಳೆ ಅಂತಂದರೆ ನನಗೇನು ನಿಜವಾಗ್ಲೂ ಅಷ್ಟಿಷ್ಟು ಹೊಟ್ಟೆ ಉರಿದೋಗಿಲ್ಲ ಕಣಜ್ಜಿ. ನಾವು ಸುಮ್ಮನಿರಲ್ಲ, ಕಂಪ್ಲೇಂಟ್ ಕೊಡ್ತೀವಿ. ಮತ್ತೆ ಯಾಕೆ ಕಂಪ್ಲೇಂಟ್ ಕೊಡ್ತೀರಾ? ಬಿಲ್ಲಿ ಇಷ್ಟಪಟ್ಟೈತತ್ತ ಆಗೈತೆ, ಯಾಕೆ ಸುಮ್ಮನೆ ಮಾಡಬಾರ್ದು ಅವರು. ನೋಡ ಮತ್ತೆ ಕರ್ಕೊಂಬಂದೈತಲ್ಲ ಹಿಂಗೆ ಮಾಡಿ ನಾನು ಹೆಂಗೆ ಎಂಬುದು ಅವ್ರಿಗಿರಬೇಕು. ಸುಮ್ಮನೆ ಆಗಿರೋದಕ್ಕೆಲ್ಲ ಏನು ಕಂಪ್ಲೇಂಟ್ ಅದು ಇದು ಅಂತ ಓಡಾಡ್ತೀಯ. ಸುಮ್ಮನೆ ಮತ್ತೆ ತಲೆ ಕೆಡ್ಸಮಕ್ಕೆ ಹೋಗ್ಬೇಡ. ಇಲ್ಲ ಕಣಜ್ಜಿ, ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ಇದು ನೆಟ್ಕಾಗಲ್ಲ. ಕಂಪ್ಲೇಂಟ್ ಕೊಡ್ತೀನಿ. ಹೊಡೆದಲ್ಲ ಇದು ಸರಿಯಾಗಲ್ಲ ಬಿಡು. ಕಂಪ್ಲೇಂಟ್ ಕೊಟ್ಟು ನಾನೆಲ್ಲ ಮಾತಾಡ್ತೀನಿ. ನನಗೆ ಗೊತ್ತೈತೆ ಮಾತಾಡೋದು ಹೆಂಗೆ ಮಾತಾಡಬೇಕು ಏನು ಎತ್ತ ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ಕೊಡಲ್ಲ ಸುಮ್ಮನೆ ಎದುರಿಸ್ತಾರೆ ಎಂಬಂಗೆ ಆಗೈತೆ, ಕೊಡ್ದಂಗಿರ್ತಾರೆ. ನಡಿಯಲ್ಲ ಪಾಪ ಹೋಗೋಣ ನಡಿಯ. ಇವಾಗ ನಿಮ್ಮ ಅಪ್ಪ ಇಂತ ನಾನು ಯೋಟು ಉಳಿಸ್ಕೋಬೇಕು ಗೊತ್ತೇ. ಬೈಕ್ ಬಂದು ನಂಗೆ ಉಳಿಸ್ಕೋಬೇಕು ಹೇಳ್ತಿದ್ದೆ ನಿಮ್ಮ ಅಪ್ಪ. ಬೇಡ ಬೇಡ ಸುಮ್ಕಿರು, ಕನ್ನಡ ಮಕ್ಳನ್ನ ಸಾಕೋದು ಬೇಡ, ಮದುವೆ ಮಾಡ್ಕೊಂಬೋದು ಬೇಡ, ಇನ್ನೊಂದು ಹೇಳ್ತೀನಿ ಸುಮ್ಮನಿರು ಅಂತ ಅಂದ್ರೆ ಪಾಪ ನೀವು ಒಟ್ಟು ಮನೆಗೆಲ್ಲ ರೆಡಿ ಮಾಡ್ಕೊಂಡಿದ್ರಿ. ಎಲ್ಲ ಮನೆಗೆಲ್ಲ ಪೇಂಟ್ ಮಾಡಿಸೋದು, ಮನೆ ಹಚ್ಕಟ್ ಮಾಡಿಸೋದು, ಮನೆಗೆಲ್ಲ ತಗೊಂಬರೋದು, ದುಡ್ಡೆಲ್ಲ ಖರ್ಚು ಮಾಡಿ ಮುಂದಾಗಲೇ ಹೇಳ್ಬೇಕಾಯ್ತು ಅವಳು ಅಂದ್ರೇನೆ. ನನಗೆ ಹೇಳ್ದಿನ ಮುಂದಾಗಲೇ ಗೊತ್ತಾಯ್ತು. ಹೇಳಿದ್ರು ಪಾಪ ಹುಡುಗರು. ನಾನೇ ನಂಬಲಿಲ್ಲ. ಎಲ್ಲ ಸುಮ್ಮನೆ ದೂರ ಮಾಡೋಕ್ಕಾಗಿ ಹೇಳ್ತಾರೆ, ಇವ್ರನ್ನ ನಂಬಾರ್ದು ಅಂತೇಳಿ ನಾನು ನಂಬಲಿಲ್ಲ. ನನಗೆ ಮುಂದಾಗಲೇ ವಿಷಯ ಗೊತ್ತಾಗಿತ್ತು. ನಾನು ನಂಬಲಿಲ್ಲ ಕಣಮ್ಮ. ಗೊತ್ತಾಗಿದ್ರಿತ್ತು ಮುಂದಾಗಲೇ ಇವಳಿಗೆ ನಾನು ವಿಷಯ ಗೊತ್ತು. ನನಗೆ ಗೊತ್ತಾಗ್ಬಿಟ್ಟಿದ್ರೆ ಸರಿಯಾಗಿ ಹಿಡ್ಕೊಂಡು ಜಾಡಿಸ್ಬಿಡ್ತಿದ್ದೆ. ಯಾಕೆ ಹಿಂಗೆ ಮಾಡಿದ್ಯಾ ಅಂತಂದರೆ ಏನು ಹೇಳ್ತಾಳೆ ಗೊತ್ತೇ? ನನ್ನ ಇಷ್ಟ, ನಾನು ಇಷ್ಟಪಟ್ಟಿದ್ದೀನಿ, ನಾನು ಮದುವೆ ಆಗಿದ್ದೀನಿ ಅಂತ ಕೇಳ್ತಾಳಲ್ಲ. ಮುಂದಾಗಲೇ ಬಗ್ಳಬೇಕಾಗಿತ್ತು. ಮತ್ತೆ ಇಷ್ಟಪಡ್ತಾ ಇದ್ದೀನಿ ಅಂತ ನನ್ನ ತಂಗಿತಾಗ ಇಷ್ಟೆಲ್ಲ ಖರ್ಚು ಮಾಡಿ ಕಾರು ಪಿಂಟ್ ಮಾಡಿಸಿದ್ದೀವಿ. ನಾಳೆ ಮೇಳ್ದಾರಿಗೆಲ್ಲ ದುಡ್ಡು ಕೊಟ್ಟಿದ್ದೀವಿ, ಭಟ್ರಿಗೆಲ್ಲ ದುಡ್ಡು ಕೊಟ್ಟಿದ್ದೀವಿ. ಇವಳೇ ಬೇಕು ಹಿಂಗೆ ಮಾಡೋಕ್ಕೆ? ಬಿಡಲ್ಲ ಬಿಡು, ಕಂಪ್ಲೇಂಟ್ ಮಾಡ್ತೀವಿ. ಬಲವಂತ ಮಾಡಿ ನನ್ನೇನು ಕರ್ಕೊಂಡೋಗಿಲ್ಲ. ನಾನೇನು ಇಷ್ಟಪಟ್ಟು ಆಗಿರೋದು ಅಂತ ಹೇಳ್ತಾಳಲ್ಲ ನಮ್ಮೆದ್ರಿಗೇನೆ.
ಏನೋ ಮಾಡ್ಯವ್ರು ನನ್ನ ಸಸಿಗೆ. ಅವಳು ಹಂಗೆ ಹೋಗ್ತಿರ್ಲಿಲ್ಲ ನಮ್ಮ ಇವನ್ನ ಬೋಲ್ ಚೆನ್ನಾಗಿ ಇಷ್ಟಪಡವಳು. ಅವಳು ಏನೋ ಮಾಡ್ಯಾವಳೆ, ಏನೋ ತಲೆಗೆ ತಿದ್ದೇವಳೆ, ನನಗೆ ಗೊತ್ತೈತೆ. ಏನೋ ಮಾಡ್ಯಾವಳೆ, ಒಂದಿಟ್ಟು ಮಂತ್ರ ಮಾಡಿ ನನ್ನ ಸಸ್ಯಂಗೆ ಕರ್ಕೊಂಡೋಗ್ಯಾವಳೆ. ಮತ್ತೆ ಇವಾಗ ಅಂಥ ಮಂತ್ರಗಳನ್ನು ಮಾಡ್ತಾರೆ ಅಂಥವೆಲ್ಲ ಏನೋ ಮಾಡಿ ಕರ್ಕೊಂಡು ಹೋಗಿರೋದು ಕಣೆ, ಇಲ್ಲಾಂದ್ರೆ ನಮ್ಮ ಲಕ್ಷ ಹೋಗ ಅಂತಾಳಲ್ಲ, ಹಂಗೆಲ್ಲ ಮಾಡಿದ್ದಾರೆ. ಸುಮ್ಮನೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಅವರೆಲ್ಲ ಬಾಯಿ ಬಿಡಿಸ್ತಾರೆ. ಅವರೆಲ್ಲ ಹೇಳ್ತಾರೆ. ಅವಳು ಹೇಳ್ತಾಳೆ ಅವಳು ಆಮೇಲೆ. ನಾವಿವಾಗ ಅವಳನ್ನ ನಮ್ಮ ಕಡೆಗೆ ಮಾತಾಡ್ತಾಳೆ, ಸುಮ್ಕಿರು. ಭಾರಿ ಇದ್ದಾಳೆ ಅವಳು. ನಾವೇನು ಬಿಡು 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 ಅಂತೇಳಿ ಅನ್ಸರಿಸ್ದಂಗೆಲ್ಲನ ಯಾಕೋ ಜಾಸ್ತಿ ಆಗ್ತೈತಿ ಅವಳದು. ಅಲ್ಲ ನೋಡು ಹೆಂಗೆ ಇವನ್ಗನ ಹೆಂಗೆ ಧೈರ್ಯ ಬಂತೆ ಅವ್ನ ಮದುವೆ, ಅವಳ ಮದುವೆ ಆಗಾಕೆ. ಅವನು ನಾನು ಒಂದಿನ ನೋಡಿದ್ದೆ ಕಣಮ್ಮ, ನಮ್ಮ ಮಾತಾಡ್ತಿದ್ರು ನಿಂತ್ಕೊಂಡು. ನೀನು ಈಗ ಹೇಳು ಸಣ್ಣಿಂಗಜ್ಜಿ, ಈಗ ಹೇಳು. ನಾವು ಯಾರು ಹೇಳೋದು ನಂಬ್ತಿರ್ಲಿಲ್ಲ ಬಿಡು, ನಾವೇನೋ ಒಳ್ಳೆಳು ಗನಂದಾರಿ ಅಂತ ಅನ್ಕೊಂಡಿದ್ವಿ. ಅವಳು ನಾವೊಂಥರ ಏನಾರ ದೊಡ್ಡ ತೊಗೊಂಬಂಗೆ ನೋಡ್ಕೊಂತಿದ್ವಿ. ಹೆಂಗೆ ಬಿಡತ್ತ ಇವಳನ್ನ ಸಿಕ್ಕಿಳು ಚೆನ್ನಾಗಿದ್ದಾಳೆ, ನನ್ನ ಮಗ ಮದುವೆ ಮಾಡ್ಕೊಂಬನ, ಅವಳಂತ ಹಂಗೆ ಮಾಡೋ ಒಳಗೆ ಹೋದ್ಲು ಅಂತ ಹೇಳಿ ನಾನು ಇವಳ ಮೇಲೆ ಎಷ್ಟು ನಂಬಿಕೆ ಇಕ್ಕೊಂಡೆಲ್ಲ ತಯಾರಿ ಮಾಡ್ಕೊಂಡಿದ್ವಿ. ಆದ್ರೆ ನೋಡಿ ಇವಳು ಮಾಡಿರೋ ಬೋದ್ಕೆ ಅಂತ ಅದು. ನೋಡಿ ಹಿಂಗೆ ಮಾಡಿ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಹೇಳ ಯಾಕ, ನೀನೇನು ಅಂಜಲಿ ಯಾಕ? ಬೇಜಾರಾಗ್ದಂಗಿರುತ್ತೆ, ಬೇಜಾರಾಗೇ ಆಗುತ್ತೆ ಹಿಂಗೆ ಮಾಡಿದ್ರೆ. ಅಲ್ಲ ಎಲ್ಲ ತಯಾರಿ ಮಾಡ್ಕೊಂಡ್ಮೇಲೆ ಹಿಂಗೆ ಓಡೋದ್ರೆ ನಾನು ಇಷ್ಟಪಟ್ಟು ಮದುವೆ ಆಗಿದ್ದು ಅಂತ ಕೇಳ್ತಾಳಲ್ಲ, ನನಗೊಂಥರ ನೋಡಿ ಸಾಕದಂಗಾಗ್ಬಿಡ್ತು. ಹಂಗೆ ಹಿಂಗಾಗ್ಲಿಲ್ಲ ನೋಡು, ನನಗೆ ಬೀಸ್ ಕಾಪಾಡ್ಕೊಯ್ದಂಗಾಯ್ತು. ಬೀಸ್ ಕಾಪಾಡ್ಕೊಯ್ದಂಗೆ ಹೆಂಗೆ ನೋವಾಗುತ್ತಾ ಹಂಗೆ ಆಗ್ಬಿಡ್ತು ನನಗೆ. ಏಟಾಗ್ಬಿಡ್ತಾ ಹಂಗೆ ಮನ್ಸಿಗೆ ಏಟಾಗ್ಬಿಡ್ತು ನನಗೆ. ಯಪ್ಪ 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 ನನಗೆ ನೋಡು ತಡ್ಕೊಂಬಕ್ಕಾಗ್ತಿಲ್ಲ, ಭಾಳ ಬೇಜಾರಾಗ್ತೈತೆ. ಏನು ಮಾಡೋಣ ಅಂತ ನನಗಂತೂ ನಿಜವಾಗ್ಲೂ ಏನು ಮಾಡ್ಬೇಕಂತ ನನಗೆ ಗೊತ್ತಾಗಲಿಲ್ಲ. ಮಾತಾಡೋಕೆ ಬಾಯಿನೂ ಗೊತ್ತಾಗಿಲ್ಲ ಅವಳು ನೋಡಿ. ಅವಳು ಮದುವೆ ಆಗಿ ಕರ್ಕೊಂಬಂದಲ್ಲ, ಅಯ್ಯಪ್ಪ ಎಲ್ಲ ಜಾಕಿ ಮುಂದಾಗಲೇ ಎಲ್ಲ ತಯಾರಿ ಮಾಡ್ಕೊಂಡಾರೆ. ನನಗೆ ಅನುಮಾನ ಗೊತ್ತಿತ್ತು, ಯಾಕೆ ಇವಳು ಆಗ್ಲೆಲ್ಲ ಹೊರಗೆ ಹೋಗ್ತಾಳೆ ನೋಡ್ತಾಳೆ ಅಂತೇಳಿ ಅನುಮಾನ ಗೊತ್ತಿತ್ತು. ಆದರೆ ಏನೋ ಬಿಡು ಬಿಡು ಅಂತ ಸುಮ್ಮನಾಗಿದ್ದೀನಿ. ಯಾಕನ ಜಾಸ್ತಿ ಆಗ್ತೈತೆ ಇವಳ್ದು. ಸರಿಯಾಗಿ ಹೋಗಿ ಸರಿಯಾಗಿ ಗಲಾಟೆ ಮಾಡ್ತೀನಿ ತಡಿ, ಇಂಥವೇ ಮಾಡೋದು ನೀನು ಅಂತ. ಮತ್ತೆ ಆಗಕ್ಕಿಲ್ವಿ ಎಂಥವ್ರಿಗೂ ಹಂಗೆ ಮತ್ತೆ ಆಗೋದು. ಇದೇನಪ್ಪ ಇದು ಹಿಂಗಾತು, ಶಿವನೇ ದೇವರೇ ಪರಮಾತ್ಮ ನಮ್ಮಂಗೆ ಆತು ಗೊತ್ತೇ ನನಗೂ. ಅಯ್ಯೋ ದೇವ್ರಿ, ನನಗೆ ನಂಬಿಕೆನೇ ಇರಲಿಲ್ಲ ಊರಾಗೆಲ್ಲ ಮಾತಾಡ್ಬೇಕಾದ್ರಿ. ನಮ್ಮ ಹೋಗೋಣ ಕಂಪ್ಲೇಂಟ್ ಕೊಡೋಣ ಬಾಯಿಲಿ. ಮೋಸ ಮಾಡಿ ನಮಗೆ ನಮ್ಮ ಕರ್ಕೊಂಬಂದಿರೋ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟವ್ರಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟರೆ ಸರಿಯಾಗುತ್ತೆ ಬಾಯಿ. ಕಂಪ್ಲೇಂಟ್ ಕೊಡೋಣ, ವಿಚಾರಣೆ ಮಾಡ್ತಾರೆ ಎಲ್ಲಾನು ಸರಿಯಾಗಿ ವಿಚಾರಣೆ ಮಾಡಿ ಸರಿಯಾಗಿ ಬೆಂಡೆತ್ತಾರೆ ನನ್ನ ಮಕ್ಕಳಿಗೆ. ಬಿಡಪ್ಪ ಪಾಪ ಆಯ್ತು, ಮದುವೆ ಆಗೈತಿ, ಏನು ಮಾಡೋಕ್ಕಾಗಲ್ಲ, ಸುಮ್ಮನಿರು. ಅದು ಹೆಂಗಜ್ಜಿ ಸುಮ್ಮನೆ ಆಗ್ತಾರೆ? ನನಗಜ್ಜಿ ಸುಮ್ಮನೆ ಹಾಕಾಗಲ್ಲ, ಸುಮ್ಮನಿರು ನೀನು. ಹೇಳ್ಬೇಡ, ನಾವಂತೂ ಸುಮ್ಮನೆ ಆಗಲ್ಲ. ಹೋಗಿ ಹೇಳೋದೇಯ, ಕಂಪ್ಲೇಂಟ್ ಕೊಡೋದೇಯ, ಬಿಡಲ್ಲ. ಅಲ್ಲ ನೋಡಿ ಎಷ್ಟು ಇರಬೇಡ. ಅಂದಾಗಿಂದ ಎಷ್ಟು ಬೈವಾಗಿ ಇಕ್ಕೊಂಡ್ರು ಎಲ್ಲಿ ಹೋಗ್ತಾಳೆ ಏನು ಅಂತ ಕಾತ್ಕೊಂಡಿದ್ರು. ಇನ್ಯಾ ಮಾಯ್ದಾಗೆ ಅವಳು ಹೆಂಗೆ ಮಾತಾಡಿದ್ಲು ಅನ್ಕುಟೆ, ಅದು ಹೆಂಗೆ ಮಾಯ್ದಾಗ ಹೆಂಗೆ ಹೋಗಿ ಬಂದು ಏನು ಅಂತ ನನಗಂತೂ ಸಿಕ್ಕಾಪಟ್ಟೆ ಚಿಂತೆ ಆಗ್ತೈತಿ. ನಾನು ನೋಡಿ ಹೆಂಗೆ ಮಾಡಿದ್ದಾಳು ಅವಳೆಲ್ಲನ. ಯಪ್ಪ 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 ಭಾರಿ ಏನಾಳು ಬಿಡು. ನಿಜವಾಗ್ಲೂ ಹೊಟ್ಟೆ ಉರ್ದು ಹೋಗ್ತೈತೆ. ಅದಕ್ಕೆ ನಾನು ನನ್ನ ಮಗ ನಮ್ಮ ಅಕ್ಕಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ನಾ ಕರ್ಕೊಂಬಂದಿರೋ ಹುಡುಗಿನ ಅವರು ಮೋಸ ಮಾಡಿ ಮದುವೆ ಮಾಡ್ಕೊಂಡ್ರು ಅಂತೇಳಿ ಕಂಪ್ಲೇಂಟ್ ಮಾಡ್ತೀನಿ. ಬಿಡಲ್ಲ, ನನಗೆ ನಿಜವಾಗ್ಲೂ ಹೊಟ್ಟೆ ಉರ್ದು ಹೋಗ್ತೈತೆ. ಅದು ನೋಡಿ ನನಗೆ ಬೀಸ್ ಕಪಾಳ ಕೊಡ್ದಂಗೆ ಆಗ್ಬಿಡ್ತು. ನಿಜವಾಗ್ಲೂ ಏನು ಮಾಡೋದಪ್ಪ ಅನ್ನಿಸ್ಬಿಡ್ತು ನನಗೆ. ನೋಡ್ತಾ ಇರಿ, ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿರಿ. ಹೀಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.